ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಲಾಸ್ಟ್ ವೀಕ್ ವಿಡಿಯೋನ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಸ್ವಲ್ಪ ಹುಷಾರು ತಪ್ಪಿಬಿಟ್ಟೆ ನಾನು. ನನ್ನ ಹಸ್ಬೆಂಡು ಒಂದು 3 ದಿನ ಅವ್ರಿಗೆ ಜ್ವರ ಬಂತು. ಫುಲ್ಲು ಜ್ವರ ಅವರಿಗೆ. ಆಮೇಲೆ ಅವ್ರ ಜೊತೆಗೆ ನನಗೂ ಕೂಡ ಜ್ವರ ಬಂತು. ನನಗೂ ಸ್ವಲ್ಪ ಪೀರಿಯಡ್ಸು ಜ್ವರ ಅಂತೆಲ್ಲ ಆಗ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟೆ. ನನಗೆ ಕೆಲಸಗಳೇ ಮಾಡೋಕ್ಕಾಗ್ತಿರಲಿಲ್ಲ, ಕೈ ಕಾಲೆಲ್ಲ ಎಳ್ತಾ ಆ ರೀತಿ. ಚಳಿ ಬೇರೆ ಇದ್ದಿದ್ದಕ್ಕೂ ಅದರಲ್ಲೂ ಮಳೆ ಬೇರೆ. ಹಂಗಾಗಿ ನನಗಂತೂ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಥರನೇ ಆಗ್ಬಿಡ್ತು. ತನುಗೆ ಪಾಪ ಫುಲ್ಲು ಕೆಮ್ಮು ಬಂದುಬಿಡ್ತು. ಸದ್ಯ ಅವಳಿಗೆ ಜ್ವರ ಬರಲಿಲ್ಲ. ಅವಳಾದ್ರೂ ಕೂಡ ಕಾಲೇಜಿಗೆ ಹೋದ್ಲು. ಅವಳಿಗೂ ಸೆಗ್ರಿಗೇಷನ್ ಎಲ್ಲ ಆಗೋದಿತ್ತು. ಹಾಗಾಗಿ ರಜೆ ಹಾಕಿದರೆ ಸರಿ ಹೋಗಲ್ಲ ಅಂಥೇಳಿ ಅವಳು ಕೂಡ ಕಾಲೇಜಿಗೆ ಹೋದ್ಲು. ಹಾಗೆ ನಾನು ಹೇಳಿದ್ನಲ್ವ ಲಾಸ್ಟ್ ವೀಕಲ್ಲಿ ಅಂದರೆ ವಿಡಿಯೋದಲ್ಲಿ ಹೇಳಿದ್ದೆ, ತನುಗೆ ನೀಟ್ ಥರನೇ ಎಕ್ಸಾಮ್ ಕೊಟ್ಟಿದ್ರು ಸೆಗ್ರಿಗೇಷನ್ಗೆ ಅಂತೇಳಿ. ತನು ಅಷ್ಟು ಜನರಲ್ಲಿ 3rd ಪ್ಲೇಸ್ ಬಂದಳು. ಅಂದರೆ ಫಸ್ಟು ಇನ್ನೊಂದು ಯಾವುದೋ ಹುಡುಗಿ ಬಂದಿತ್ತು, ಅದಾದಮೇಲೆ ಇನ್ನೊಂದು ಯಾವುದೋ ಹುಡುಗಿ ಸೆಕೆಂಡ್ ಬಂತು. ತನು 3rd ಪ್ಲೇಸಲ್ಲಿ ಬಂದಳು. ಹಂಗಾಗಿ ಅವಳು N1 ಉಳ್ಕೊಂಡ್ಳು. ತುಂಬ ಖುಷಿಯಾಯಿತು, ಅಷ್ಟು ಜನ ಮಕ್ಕಳಲ್ಲಿ 3rd ಪ್ಲೇಸ್ ಬಂದಳು ಅಂತೇಳಿ. ಸೊ ಹಂಗಾಗಿ ಅವಳು ಕೂಡ ಕಾಲೇಜಿಗೆ ರಜೆ ಹಾಕಲ್ಲ ಅಂತ ಹೇಳಿದ್ದು. ಹಂಗಾಗಿ ಅವಳನ್ನ ಕಾಲೇಜಿಗೆ ಕಳಿಸ್ದೆ. ನನಗಂತೂ ಫುಲ್ಲು ನಾನು ರೆಸ್ಟ್ ಮಾಡಿಬಿಟ್ಟೆ ಈ ಸಲ ಅಂತೂ. ನನಗೆ ಪೀರಿಯಡ್ಸು ಪ್ಲಸ್ ಜ್ವರ ಎಲ್ಲ ಒಂದಿದ್ದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹಾಸ್ಪಿಟಲಿಗೆಲ್ಲ ತೋರಿಸ್ಕೊಂಡ್ವಿ. ಸದ್ಯ ಇವಾಗ ಎಲ್ಲರೂ ಸ್ವಲ್ಪ ಹುಷಾರಾದ್ವಿ. ಹಂಗಾಗಿ ನಾನು ವೀಡಿಯೋಸ್ ಯಾವುದನ್ನು ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಇನ್ನು ಬೆಳಗ್ಗೆ ಪಲಾವ್ ಮಾಡಿದ್ದೆ. ಹಾಗೆ ಸಾಯಂಕಾಲ ಮತ್ತೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ದೇವರಿಗೆಲ್ಲ ದೀಪ ಹಚ್ಚಿ, ಪಲಾವ್ ಕೂಡ ಅಷ್ಟೊಂದು ಉಳಿದಿತ್ತು ಬೆಳಗ್ಗೆದು. ಹಾಗೆ ಇನ್ನು ಸಾಂಬಾರು, ಮೊಳಕೆ ಕಾಳು ಮತ್ತು ಬದನೆಕಾಯಿ, ಹಾಗೆ ಸೀಮೆ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದೆ. ಯಾವುದೂ ವಿಡಿಯೋ ಶೂಟ್ ಮಾಡ್ಕೊಳ್ಳೇ ಇಲ್ಲ ನಾನು. ಸೊ ಹಂಗೇ ಇದೆಲ್ಲ ಲಾಸ್ಟ್ ವೀಕ್ ವಿಡಿಯೋ. ಸೊ ಹಾಗಾಗಿ ಇದು ಮಾತ್ರ ಸ್ವಲ್ಪ ವಿಡಿಯೋ ನಾನು ಎಡಿಟ್ ಮಾಡಿ ಹಾಕಬೇಕಿತ್ತು. ಎಡಿಟ್ ಮಾಡಿ ಹಾಕೋಕ್ಕೆ ಆಗಲಿಲ್ಲ. ಆ ಎಡಿಟ್ ಮಾಡಿ ಹಾಕೋಕ್ಕೂ ಕೂಡ ಆಗದಷ್ಟು ನನಗೆ ಸುಸ್ತು ಸೋಲ್ ಥರ ಆಗಿತ್ತು. ಏನು ಮಾಡೋಕ್ಕೂ ಆಗಲ್ಲಪ್ಪ, ಆರಾಮಾಗಿ ನಾವು ಮನ್ಕೊಂಡು ಇದ್ಬಿಡೋಣ, ಯಾರಾದರೂ ಏನಾದರೂ ಮಾಡಿಕೊಟ್ರೆ ತಿನ್ಕೊಂಡು ಇದ್ಬಿಡೋಣ ಅನ್ನೋ ಥರನೇ ಆಗಿತ್ತು. ನನ್ನ ಹಸ್ಬೆಂಡ್ಗೂ ಪಾಪ ಅವ್ರಿಗೂ ಹುಷಾರಿಲ್ದಂಗೆ ಆಗಿದ್ದಕ್ಕೂ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದು 3-4 ದಿನ ಹುಷಾರಾದ್ವಿ. ಸೊ ಹಾಗೆ ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕಿದ್ದೆ. ಬಟ್ಟೆಗಳನ್ನೆಲ್ಲ ಈಗ ಒಣಾಕ್ತಾಯಿದ್ದೀನಿ. ನಮ್ಮ ಊರಲ್ಲಿ ಏನಪ್ಪ ಅಂದರೆ ಹಿಡಿದು ಮಳೆ ಬಿಡ್ತಾಯಿಲ್ಲ, ಅಷ್ಟು ಮಳೆ. ಈ ಮಳೆಗೆ ಕೈ ಕಾಲೆಲ್ಲ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿದ್ದಾವೆ. ಚಳಿ ಮಳೆಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಈಗಂತೂ ಕಂಟಿನ್ಯೂಯಸ್ಸಾಗಿ ಮಳೆ ಬರ್ತಾನೇ ಇದೆ. ಮೊನ್ನೆ 4 ದಿವಸದಿಂದ ಅಂತೂ ಬಿಡ್ದಂಗೆ ಮಳೆ. ಮುಂಚೆ ಆದರೂ ಸ್ವಲ್ಪ ಹೊತ್ತು ಹಂಗೆ ಮಳೆ ನಿಂತಿರೋದು, ಮಳೆ ಬರೋದು, ಆ ರೀತಿ ಆಗ್ತಾಯಿತ್ತು. ಈಗಂತೂ ಬಿಡುವಿಲ್ದಂಗೆ ಮಳೆ ಬರ್ತಾಯಿದೆ. ಸೊ ಆ ರೀತಿ ಆಗಿದೆ ಚಿಕ್ಕಮಂಗ್ಳೂರು ವೆದರು. ಸೊ ಹಾಗೆ ಇನ್ನು ಬಟ್ಟೆ ಎಲ್ಲ ಒಣಾಕಿ, ಇನ್ನು ತನು ಕಾಲೇಜಿಂದ ಬರೋ ಟೈಮು. ಸೊ ಅವಳು ಬರ್ತಾಳಲ್ವ, ಹಂಗೆ ನೋಡಿಕೊಂಡು ಇಲ್ಲೇ ಬಟ್ಟೆಗಳನ್ನ ಒಣಾಕತ್ತಾ ಇದ್ದೀನಿ. ಮೊನ್ನೆ ಒಣಗಿರೋ ಬಟ್ಟೆಗಳೇ ಒಣಗಿರಲಿಲ್ಲ. ಯಾಕಂದರೆ ಬಿಸಿಲು ನೋಡೇ ಎಷ್ಟೋ ದಿನ ಅನ್ನೋ ಥರ ಆಗಿಬಿಟ್ಟಿದೆ. ಸರಿಯಾಗಿ ಬಿಸಿಲಿಲ್ಲ. ಸ್ವಲ್ಪ ಹಿಂಗೆ ಬಿಸಿಲು ಬಂದ್ರೂ ಹಂಗೆ ಬಿಸಿಲು ಮಳೆನೇ ಬಂದುಬಿಡ್ತಾಯಿದೆ, ಆ ರೀತಿಯಾಗಿದೆ. ಸೊ ಹಂಗಾಗಿ ಬಟ್ಟೆಗಳೆಲ್ಲ ಒಣಗ್ತಾನೆ ಇರಲಿಲ್ಲ. ಹಾಗೆ ಇನ್ನು ಮುಂದೆ ಇವತ್ತೇನು ಮಾಡ್ತೀನಿ ವೀಡಿಯೋಸು ಅದನ್ನು ನೆಕ್ಸ್ಟ್ ಡೇಗೇ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂಚೂರು ಸ್ವಲ್ಪ ಒಂದು 2-3 ದಿನ ಜ್ವರ ಹೊಡೆದಿದ್ದಕ್ಕೂ ಏನೋ ಫುಲ್ಲು ಒಂಥರ ಬಾಡಿ ಎಲ್ಲ ಫುಲ್ಲು ಏನೂ ಕೆಲಸನೇ ಮಾಡೋಕ್ಕಾಗಲ್ವೇನೋ ಅನ್ನೋಷ್ಟು ವೀಕ್ನೆಸ್ ಆಗಿಬಿಟ್ಟಿದೆ ಬಾಡಿ. ಹಾಗಾಗಿ ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅನ್ನೋ ಥರ ಆಗ್ಬಿಡ್ತು. ಚೂರು ವೆದರ್ ಸೆಟ್ಟೇ ಆಗಲಿಲ್ಲ ಅನ್ನಿಸ್ತು. ಅಂದರೆ ಈಗ ಸಡನ್ನಾಗಿ ಮಳೆ ಚಳಿ ಶುರು ಆಯ್ತಲ್ವ, ಹಾಗಾಗಿ ಒಂಚೂರು ವೆದರ್ ಸೆಟ್ ಆಗಲಿಲ್ವೇನೋ ಅನ್ನೋ ಥರನೇ ಆಗೋಯ್ತು. ಇಲ್ಲೇ ನಾವು ಹುಟ್ಟಿ ಬೆಳೆದಿದ್ರು ಕೂಡ ನಮ್ಗೆ ಇವಾಗ ನಮ್ಮ ಬಾಡಿ ಕಂಡೀಷನ್ಗಳು ಯಾವುದು ಕೂಡ ತಡೆಯಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದಾವೆ. ಇಲ್ಲೇ ಹುಟ್ಟಿ ಬೆಳೆದು ಸಣ್ಣ ವಯಸ್ಸಿಂದ ಅಷ್ಟು ಮಳೆ ಅಷ್ಟು ಚಳಿ ಅಂತ ಮಳೆಯಲ್ಲೇ ಸ್ಕೂಲ್ಗಳಿಗೆ ಹೋಗ್ಕೊಂಡು ಮಳೆಯಲ್ಲೇ ಇದ್ವಿ. ಇವಾಗ ಈ ರೀತಿ ಆಗಿದೆ. ಸೊ ಹಾಗೆ ಬಟ್ಟೆ ಒಣಾಕ್ತಾ ತನುದು ಕಾಲೇಜ್ ಬಸ್ ಕೂಡ ಬಂತು. ತನೂ ಇಳಿದ್ಬಿಟ್ಟು ಬಂದು ಜೋರಾಗ್ತೈತಾ ಮಳೆ? ಜೋರಾಗ್ತೈತಾ? ಎಂದ ಕೂತ್ಕೋ. ಬೆಳಗ್ಗೆ ಒಂದು ರೌಂಡ್ ಬಂದೋಯ್ತು.
ಅರ್ಧ ಜನ ಯೂನಿಫಾರ್ಮ್, ಅರ್ಧ ಜನ ಕಲರ್ ಡ್ರೆಸ್. ಇವತ್ತು ಯೂನಿಫಾರ್ಮ್ ಹಾಕೋಬರ ಕೇಳಿದ್ರಾ? ಜನ ಹಾಕೊಂಡಿದ್ರು. ಹಾಕೋಬರ ಕೇಳಿದ್ರಾ? ಹಾಕೋಬರ ಕೇಳಿಲ್ಲ, ಹಾಕೋ ಬಂದಿದ್ರು. ಹೌದಾ? ನಾನು ಹಾಕೊಂಡು ಹೋಗ್ತೀನಿ ನಾಳೆ ಅಷ್ಟೇ. ಹಾಕೊಂಡು ಹೋಗು, ಒಣಗಿದೆ. ವಾಶ್ ಮಾಡಿದ್ನಲ್ಲ, ಒಣಗಿದೆ. ಕುತ್ಕೋ. ನಾಳೆ ಸೆಗ್ರಿಗೇಷನ್ ಅಂತೆ. ಹಾಕಿದ್ರಾ ನೋಟಿಸ್ ಬೋರ್ಡಲ್ಲಿ? ಏನು ಹಾಕಿಲ್ಲ. ಇವಳೊಬ್ಳು ಹೇಳಿದ್ರು, ಹಿತೈಷ್ ಹೇಳಿದ್ರು. ಹಾಂ, ನಾಳೆ ಅವ್ರ ಬೋರ್ಡರ್ಸಿಗೆ ಹೇಳಿದ್ರಂತೆ ಇವತ್ತು ನಾಳೆ ಸೆಗ್ರಿಗೇಷನ್ ಅಂತೆ. ಹೌದಾ? ಹಾಂ. ಫ್ರೆಂಡ್ಸ್, ಗಂಟೆ ಈಗ 6 ಗಂಟೆ ಆಗೋಯ್ತು. ಮಳೆ ಬರ್ತಾ ಇದೆ, ಸಣ್ಣಗೆ ಬರ್ತಾ ಇದೆ ನೋಡಿ. ಪಲಾವ್ ಇದೆ, ಅದನ್ನೇ ಬಿಸಿ ಮಾಡಿಕೊಡ್ತೀನಿ. ತನು, ಪಲಾವ್ ತಿಂತೀಯಾ? ಸಾಕಾಯ್ತಾ? ಮತ್ತೇನು ತಿಂತೀಯಾ? ಎಲ್ಲ ಖಾಲಿ ಮಾಡ್ಕೊ ಬಂದ ಫ್ರೂಟ್ಸ್ ಎಲ್ಲ? ಬೆಳಗ್ಗೆ ಮಾಡಿದ ಪಲಾವೇ ಇದ್ದಿದ್ದರಿಂದ ಅದನ್ನೇ ತಿಂತಾಳೆ ಅಂತ ಅಂದ್ಕೊಂಡೆ, ಯಾಕಂದರೆ ತನುಗೆ ಪಲಾವ್ ಫೇವ್ರೆಟು. ಸೊ ಇವತ್ತು ಸ್ವಲ್ಪ ರಾಜ್ಮಾ ಕಾಳೆಲ್ಲ ಹಾಕಿದ್ದೆ, ಅಂದರೆ ಹಸಿ ಬೀನ್ಸ್ ಕಾಳು ಬರ್ತಾವಲ್ಲ ಅವು, ನಾವು ತಿಂಗಳವರೆ ಕಾಳು ಅಂತೀವಿ ಅದಕ್ಕೆ. ಸೊ ಆ ಕಾಳನ್ನೆಲ್ಲ ಹಾಕಿ ಪಲಾವ್ ಮಾಡಿದ್ದೆ, ಚೆನ್ನಾಗಾಗಿತ್ತು. ಅದನ್ನೇ ತಿಂತಾಳೆ, ಅದನ್ನೇ ಬಿಸಿ ಮಾಡಿಕೊಟ್ರೆ ಆಯಿತು ಅಂತ ಅಂದ್ಕೊಂಡೆ. ಬೆಳಗ್ಗೆನೂ ಅದೇ ತಿಂದಿದ್ಲು, ಮಧ್ಯಾಹ್ನನೂ ಅದೇ ತಿಂದಿದ್ಲು. ಹಂಗಾಗಿ ಇವಾಗ ಸಾಯಂಕಾಲ ನನಗೆ ಬೇಡ, ಬೋರ್ ಆಯಿತು ಅಂತ ಅಂದ್ಲು. ಸರಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ಮನೆಯಲ್ಲಿ ಬ್ರೆಡ್ ಇತ್ತು, ಅವಳಿಗೆ ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ಮಾಡಿಕೊಟ್ಬಿಡೋಣ. ಅವಳಿಗೆ ಸ್ಯಾಂಡ್ವಿಚ್ ಎಲ್ಲ ಫೇವ್ರೆಟು. ಸೊ ಹಂಗಾಗಿ ಸ್ಯಾಂಡ್ವಿಚ್ ಥರ ಮಾಡಿಕೊಟ್ಬಿಡೋಣ ಅಂಥೇಳಿ ಇವಾಗ ಅದನ್ನೇ ಮಾಡೋಣ ಅಂತ ಹೊರಟೆ. ಸ್ಯಾಂಡ್ವಿಚ್ ಮಾಡೋಕ್ಕೆ ಚೀಸ್ ಇರಲಿಲ್ಲ, ಮಯೋನೀಸು ಆ ಥರದ್ದು ಯಾವುದೂ ಇರಲಿಲ್ಲ. ಮಾಮೂಲಿಯಾಗಿ ಕ್ಯಾರೆಟ್ ಇತ್ತು, ಮತ್ತು ಟೊಮೆಟೊ ಇತ್ತು, ಈರುಳ್ಳಿ ಇತ್ತು. ಸೊ ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟು ಮತ್ತು ತುರ್ಕೊಂಡು, ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು, ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಹಾಗೆ ಸ್ವಲ್ಪ ಉಪ್ಪು, ಖಾರ ಪುಡಿ ಅಷ್ಟನ್ನೇ ಹಾಕೋದು, ಬೇರೆ ಇನ್ನೇನು ಹಾಕೋಲ್ಲ. ಅದ್ರ ಜೊತೆಗೆ ಸ್ವಲ್ಪ ಮಸಾಲ ಕಡಲೆ ಬೀಜ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ಕೂಡ ನಾವು ಇದನ್ನು ಫಿಲ್ಲಿಂಗ್ ಮಾಡ್ಕೊಬೋದು. ಸ್ಟಫಿಂಗ್ ಏನು ಥರ ಮಾಡ್ತೀವಿ ಒಂದು ಸ್ವಲ್ಪ ಆ ಥರ ಮಾಡ್ಕೊಬೋದು. ಇಲ್ಲ ಅಂದರೆ ಹಾಗೇ ಹಸಿ ಹಸಿದನ್ನು ಮಾಡ್ಕೊಬೋದು. ನಾನು ಹಂಗೆ ಹಸಿ ಇದು ಎಲ್ಲ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ, ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಚಳಿಗೆ ತಿನ್ನೋಕ್ಕೆ ಅಂಥೇಳಿ ಅದನ್ನೇ ಮಾಡಿದೆ. ಸ್ಯಾಂಡ್ವಿಚ್ಚು ಚೆನ್ನಾಗಂದ್ರೆ ಯಾವ ಥರ ಒಂದು ಸ್ವಲ್ಪ ಹೇಳು. ಟೇಸ್ಟಿ ಅಂದರೆ ಯಾವ ಥರ ಅಂತ ಸ್ವಲ್ಪ ಹೇಳು. ಮತ್ತೆ ಮತ್ತೆ ತಿನ್ನೋ ಥರ ಅಂದರೆ ಯಾವ ಥರ ಅಂತ ಸ್ವಲ್ಪ ಹೇಳು. ನಿನ್ ಸ್ಟ್ರಾಬೆರಿ ಗ್ರೀನೇ. ಯಾವ ಗ್ರೀನ್ ಹೇಳು? ಜರ್ಕಿನ್ ಬಂತು ಸದ್ಯ. ಅದು ಹಾಕೊಂಡು ನೆಂದಿತ್ತ ನೋಡೋದು. ಯಾವ್ದು ನೆಂದಿತ್ತೆ? ಇದೇ ಬೆಳಗ್ಗೆ ಹೊಸ್ಕೊಂಡಿದ್ದು ನಾನು. ಹಂಗಾರೆ ಅದು ನಿಂದೆ. ಚಳಿ ಬೇರೆ ಯೂನಿಫಾರ್ಮ್ ಕರೆಕ್ಟಾಗಿ ಸಿಕ್ಬಿಡ್ತಪ್ಪ. ಜಾಕೆಟ್ ಹಾಕೊಂಡು ಬಂದು ತೋರ್ಸು ಹೆಂಗ್ ಕಾಣುತ್ತೆ. ಅಪ್ಪ ದೊಡ್ಡ ಸೈಜ್ ಆಯ್ತು ಅಂತ ಹೇಳ್ತು. ಹೌದಾ? ಹಾ, ತುಂಬಾ ದೊಡ್ಡ ಸೈಜ್ ತಂದ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಅದು ದೊಡ್ಡದಾಯ್ತಂದ್ರೆ ಇದು ಮಾಡೋಣ, ರಿಟರ್ನ್ ಕಳ್ಸೋಣ. ಎಕ್ಸೆಲ್ ಸೆಲೆಕ್ಟ್ ಮಾಡಿದೆ ನಾನು. ಅದೇ ಸ್ಮಾಲ್ ಆದ್ರೆ ಸಣ್ಣ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ ನಾನು. ಎಲ್ಲಿತ್ತೋ ಏನೋ ಇತ್ತು ಅನ್ಸುತ್ತೆ. ಸರಿಯಾಗಿ ಗಮನಿಸದೆ. ಬಾ ರಿಟರ್ನ್ ಮಾಡೋಣ ಬಿಡು. ಹಂಗೆ ಫೋಲ್ಡ್ ಮಾಡಿ ಇಟ್ಬಿಡು, ರಿಟರ್ನ್ ಮಾಡೋಣ. ಚೆನ್ನಾಗಿ ಕಾಣ್ತಲ್ವಾ? ತುಂಬಾ ದೊಡ್ಡದಾಗ್ಬಿಡ್ತು. ನಾನು ಅಂದೆ ತಾನೆ ಅವತ್ತು ಎಕ್ಸೆಲ್ ದೊಡ್ಡದಾಗುತ್ತೆ ಅಂತ. ನೀವೇ ಎಕ್ಸೆಲ್ ಆರ್ಡರ್ ಮಾಡಿ. ಚಿನಿ ಎಕ್ಸೆಲ್ ಅಷ್ಟು ಕೈ ಇಷ್ಟುದ್ದ ಬರುತ್ತೆ. ಬೇಡ, ಹಿಂಗೆ ಮಾಮೂಲಿ ಮೀಡಿಯಂ ಮಾಡ್ಬಿಡೋಣ. ಮೀಡಿಯಮ್ ಕರೆಕ್ಟ್ ಇರೋದು. ನೀಟಾಗಿ ಫೋಲ್ಡ್ ಮಾಡಿ ಹಂಗೆ ಇಟ್ಬಿಡ್ತೀನಿ ಅದರೊಳಗೆ. ರಿಟರ್ನ್ ಮಾಡುವ. ಆರ್ಡರ್ ಮಾಡ್ಬೇಕಾದ್ರೆ ಹೇಳ್ದೆ ನೋಡಿದ್ದೀನಿ. ಎಕ್ಸೆಲ್ ತುಂಬಾ
ತನುಗೆ ಒಂದು ಬ್ಲ್ಯಾಕ್ ಕಲರ್ಲಿ ಹುಡ್ಡಿ ಈ ಥರ ಬೇಕಿತ್ತು, ಅಂದರೆ ಜಾಕೆಟ್ ಬರುತ್ತಲ್ವ, ಜರ್ಕಿನ್ ಬರುತ್ತಲ್ವ ಆ ಥರ. ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ. ತುಂಬ ದೊಡ್ಡ ಸೈಜ್ ತೊಗೊಬಿಟ್ಟಿದ್ದೆ. ಎಕ್ಸೆಲ್ ತೊಗೊಂಡೆ, ಅದು ತುಂಬ ದೊಡ್ಡದಾಗಿತ್ತು. ಹಂಗಾಗಿ ಅದನ್ನು ರಿಟರ್ನ್ ಮಾಡಿ ಬೇರೆ ತೊಗೊಂಡ್ರಾಯ್ತು ಅಂತೇಳಿ ರಿಟರ್ನಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ನಂದು ಕಟ್ಟಿಂಗ್ಸ್ ಕೆಲಸಗಳೆಲ್ಲ ಇನ್ನೇನು ಆಲ್ಮೋಸ್ಟು ಮುಗೀತು. ಇನ್ನು ತನೂ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಅವಳು ಈಗ ದೇವರಿಗೆ ದೀಪ ಹಚ್ಚಿದೆ ಆಲ್ರೆಡಿ, ಪೂಜೆ ಮಾಡ್ತಾಯಿದ್ದಾಳೆ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತಿ ಮಹಾಲಕ್ಷ್ಮಿ ನಮೋಸ್ತುತೆ. ಓಂ ಹಿರಣ್ಯವರ್ಣಂ ಹರಿಂ ಚೂರ್ಣಧೃತಕಾಶಂ ಚಂದ್ರಮೌಳೀ ಜಾತವೇದೋ ಕಾಮಾವ ಜಾತವೇದೋ ಲಕ್ಷ್ಮೀ ವರದಾಯಿನಿ ನಿಸ್ಯಂ ಹಿರಣ್ಯಂ ವಿಂಧ್ಯಂ. ಸೊ ಇದೇನು ಮಾಡ್ಕೊಂಡಿದ್ದೀನಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಇದ್ರ ಜೊತೆಗೆ ಸ್ವಲ್ಪ ಆರ್ಗ್ಯಾನೋ, ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಮಯೋನೈಸ್ ಹಾಕಿದರೂ ಚೆನ್ನಾಗಿರುತ್ತೆ, ಮತ್ತು ಹಾಫ್ ಬಾಯ್ಲ್ ಎಗ್ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ. ಇಲ್ಲ ಎಗ್ ಬುರ್ಜಿ ಥರ ಮಾಡ್ಕೊಂಡು ಸಹ ಹಾಕ್ಕೋಬೋದು, ಪನ್ನೀರು ಕೂಡ ಹಾಕ್ಕೋಬೋದು. ಸೊ ಬೇಕಾದಷ್ಟು ವೆರೈಟಿಯಲ್ಲಿ ನಾವು ಸ್ಯಾಂಡ್ವಿಚ್ ಮಾಡ್ಕೋಬೋದು. ನಮಗೇನು ಇಷ್ಟ ಆಗುತ್ತೋ ಆ ಥರದ್ದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅಂದರೆ ಸ್ಯಾಂಡ್ವಿಚ್ಗೆ ಸೂಟ್ ಆಗೋಂಥದ್ದು ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೋದು. 6:30 ಆಗೋಕ್ಕಾಯ್ತು, ಕರೆಂಟೇ ಹೋಯ್ತು. ಮಳೆ ಮಾತ್ರ ಸಖತ್ತಾಗಿ ಬರ್ತಾ ಇದೆ ನೋಡಿ, ಚೆನ್ನಾಗಿ ಬರ್ತಾಯಿದೆ. ಬಟ್ಟೆಗಳನ್ನ ಮಡಿಸಿ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಸ್ಯಾಂಡ್ವಿಚ್ ಮೇಕರ್ ತೊಗೊಂಡೆ ಅಷ್ಟೊತ್ತಿಗೆ ಕರೆಂಟೇ ಹೋಯ್ತು. ತನು ತವಾದಲ್ಲೇ ಮಾಡ್ತೀನಿ ಆಯಿತಾ. ಇನ್ನೇನು ಮಾಡೋದು, ಮೇಕರೆಲ್ಲ ರೆಡಿ ಮಾಡ್ಕೊಂಡೆ ಅಷ್ಟೊತ್ತಿಗೆ ಕರೆಂಟೇ ಗಾನ್ ಆಯಿತು ನೋಡಿ. ಬಟರು ಎಲ್ಲ ರೆಡಿ ಮಾಡಿದೆ. ಇವಾಗ ಕರೆಂಟ್ ಬಂತು. ಕಮ್ ಅಲ್ಲೇ ತಿಂತೀಯಾ?
ಓಕೆ ತಿನ್ನು. ತಡಿ, ಇದರಲ್ಲಿ ಪ್ಲೇಟಿಗೆ ಹಾಕ್ಕೊಡ್ತೀನಿ ನಿಮಗೆ. ಮಳೆ ಜೋರಾಯಿತು. ಅಬ್ಬಾ, ಹಾಂ ಇಲ್ಲಿ ಕೂತಿದ್ದೀನಿ ನಾನು. ಹಾಂ, ಸಾಸ್ ನೀನೇ ತಗೋಬೇಕು, ನನಗೂ ಸ್ವಲ್ಪ ತಗೋಬಾ. ಕೊಡು ಸ್ವಲ್ಪ. ತಲೆ ತುಂಬ ಭಾರ ಆಗ್ತಿದೆ ನನಗೆ. ತಲೆ ನೋವ್ತಾ ಇದೆ. ತಲೆ ನೋವ್ತಾ ಇದೆ. ಆ ರೋಲನ್ ಕೊಡ್ಸಿದ್ದೀನಿ, ಒಂಚೂರು ಹಚ್ಕ. ಹಚ್ಕೊಂಡೆ ಸ್ವಲ್ಪ ಸ್ಕೂಲಲ್ಲೇ. ಹೌದಾ? ಫ್ರೆಂಡ್ಸ್, ಸ್ವಲ್ಪ ಪಾಯಸ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಪಾಯಸ ಕೇಳಿದರು, ಹಂಗಾಗಿ ಶಾವಿಗೆ ಪಾಯಸ. ಸಾಂಬಾರು ಬಿಸಿಗಿಟ್ಟಿದ್ದೀನಿ, ರೈಸ್ ಕೂಡ ಮಾಡಿಬಿಟ್ಟೆ. ಟೈಮ್ ನೋಡಿ, ಒಳ್ಳೆ 9:35 ಆಗಿದೆ. ಊಟ ಮಾಡಬೇಕೀಗ. ಹಾಗೆ ಇನ್ನೂ ಮಳೆ ಬರ್ತಾನೇ ಇದೆ.